ಪ್ರತಾಪ್ ಸಿಂಹ ಮುನಿಸು ಮೈಸೂರು ಕ್ಷೇತ್ರದಲ್ಲಿ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿರುದ್ಧವಾಗಿ ಪ್ರತಾಪ್ ಸಿಂಹ ಅಸಮಾಧಾನಗೊಂಡಿದ್ದಾರಾ ಪ್ರಶ್ನೆ ಇದೆ ಇಲ್ಲಿ. ಅಕ್ಕಪಕ್ಕ ಕೂತ್ಕೊಂಡ್ರು ಕೂಡ ಪರಸ್ಪರ ಹೆಸರನ್ನೇ ಹೇಳದೆ ಸಂವಾದ ಮುಕ್ತಾಯ ಆಗ್ಬಿಡ್ತು. ಬನ್ನಿ ಮಹಾರಾಜರೇ, ರಾಜರೇ, ನಾವು ನಿಮ್ಮನ್ನು ಗೆಲ್ಲಿಸ್ಬಿಡ್ತೀವಿ, ಹಳೆದೆಲ್ಲ ಮರೆತು ಬಿಟ್ಟಿದ್ದೀವಿ ಅಂತ ಹೇಳಿದಂಥ ಪ್ರತಾಪ ಸಿಂಹ ಈಗ ಅಕ್ಕಪಕ್ಕ ಕೂತರು ಕೂಡ ಹೆಸರು ಹೇಳದೆ ಸಂವಾದವನ್ನು ಮುಗಿಸಿದ್ರಾ? ಸಂಸದ ಪ್ರತಿನಿಧಿ ಏನು ಬೇಕಾದರೂ ಅಂದುಕೊಳ್ಳಿ ಅಂತ ಅಭ್ಯರ್ಥಿ ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ವಿಚಾರಕ್ಕೆ ಅಭ್ಯರ್ಥಿ ಯದುವೀರ್ ಹೇಳಿಕೆ ಇತ್ತು. ಬಳಿಕ ಪಕ್ಕದಲ್ಲಿ ಕುಳಿತವರಿಗೆ ದ್ರೋಹ ಮಾಡಲ್ಲ ಅಂತ ಪ್ರತಾಪ್ ಸಿಂಹ ಕೂಡ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಕೂಡ ಯದುವೀರ್ ಹೆಸರನ್ನು ಹೇಳದೆ ಮಾತು ಮುಗೀತು. 1 ಗಂಟೆ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡ್ರೂ ಕೂಡ ಪರಸ್ಪರ ಮಾತನಾಡಿಲ್ಲ ಇಬ್ಬರು ನಾಯಕರು. ಇವಾಗ ಬಂದ್ರೆ ಪ್ರತಿನಿಧಿ ಆದ್ರೆ ಪ್ರತಿಯೊಬ್ಬರ ಪ್ರತಿನಿಧಿ. ಈಗ ಸುಮ್ಮನೆ ಇಲ್ಲಿ ಎಲ್ಲೋ ಓಟ್ ಹಾಕ್ತಂದ್ರೆ ಇಟ್ಸ್ ನಾಟ್ ದಟ್ ಯು ಆರ್ ನಾಟ್ ದೇರ್ ರೆಪ್ರೆಸೆಂಟೇಟಿವ್ ಆಲ್ಸೋ. ಅವ್ರದ್ದು ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕು ನಾವು. ಎಲ್ಲರ ಪ್ರತಿನಿಧಿ ಅಂತಾನೆ ನಾವು ಕೆಲಸ ಮಾಡ್ತೀವಿ. ನಮ್ಮನ್ನ ಆಯ್ಕೆ ಮಾಡ್ಬೇಕು. ಎಲ್ಲರ ಜೊತೆ ಎಲ್ಲರ ಒಗ್ಗಟ್ಟಾಗಿ ಇದು ಒಂದು ಚುನಾವಣೆಗೆ ಗೆಲ್ಲಬೇಕಾಗಿರೋ ನಮ್ಮ ನಿರೀಕ್ಷೆ. ಎಲ್ಲರ ಜೊತೆನೂ ಭೇಟಿ ಆಗುವಂಥದ್ದು ಪ್ರಯತ್ನ ನಡೀತಾ ಇದೆ. ಅದು ನಡೆಯುತ್ತೆ ಮುಂದೆ. ಹೌದು, ಎಲ್ಲ ಧರ್ಮದವರ ಮತನೂ ಕೇಳ್ತಾರೆ. ನಾನು ಇವಾಗ ಎಲ್ಲರ ನಿರೀಕ್ಷೆ ಮೀರಿ ಕೆಲಸ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನಗೆ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ. ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಪಕ್ಷಕ್ಕೆ ಅನಿಸಿರ್ಬೋದು, ಇವಾಗ ಪಕ್ಷ ಒಬ್ಬ ಎಂ ಪಿ ಆಗಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಪಕ್ಷ ಸಂಘಟನೆನೂ ಮಾಡಿ ಇವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದ್ಯಾ, ಪಕ್ಷ ಸಂಘಟನೆಯೂ ಆ ಶಕ್ತಿನ ತೋರಿಸುವಂತ ನನಗೆ ಬೇರೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ. ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಯದುವೀರ್ ಅವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದು ಅಷ್ಟೇ ನಮ್ಗಿರುತ್ತದೆ. 10 ವರ್ಷ ಸಂಸದನಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿ ಈಗ ಟ್ವಿಟರ್ಸ್ಕೊಳ್ಳಿಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಪ್ರತಾಪ್ ಸಿಂಹ ಪಕ್ಷ ಕಟ್ತೀನಿ ಅಂತ ಹೇಳ್ತಾ ಇದ್ದಾರಾ? ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ ಮೇಲೆ ಪಕ್ಷಕ್ಕೆ ಇನ್ನೇನು ಅನಿಸಿರಬೇಕು ಅಂತ ಹೇಳಿ ಟಾಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಾ? ಜೊತೆಗೆ ಯದುವೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಇಂಡೈರೆಕ್ಟಾಗಿ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅಂತ? ಖಂಡಿತವಾಗಿ ರಮಾಕಾಂತ್, ಯಾಕೆಂತ ಹೇಳಿದ್ರೆ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ಲಿಕ್ಕಿಂತ ಮುಂಚೆಯೇ ಒಂದು ರೀತಿ ಯದುವೀರ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದಷ್ಟು ಚರ್ಚೆಗಳೇನಿದ್ವು. ಆ ಒಂದು ಸಂದರ್ಭದಲ್ಲೇ ಸಂಸದ ಪ್ರತಾಪ್ ಸಿಂಹ ಅವರು ತಮಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಒಂದು ಮುನ್ಸೂಚನೆ ಏನಿತ್ತು, ಆ ಒಂದು ಸಂದರ್ಭದಲ್ಲಿ ಅಸಮಾಧಾನವನ್ನು ಹೊರ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಕೂಡ ಯಾವ ರೀತಿ ಅಂತ ಹೇಳಿದ್ರೆ AC ರೂಮ್ ಅನ್ನ ಬಿಟ್ಟು ಯದುವೀರ್ ಅವರು ಜನರ ಮಧ್ಯಕ್ಕೆ ಬರಬೇಕಾಗತ್ತೆ. ಜೊತೆಗೆ ಮಹಾರಾಜರ ಮನೆಗೆ ಸಂಬಂಧಪಟ್ಟಂತಹ ಆಸ್ತಿ ಅಂತಸ್ತು, ಜೊತೆಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಈಗಾಗಲೇ ಆ ವಿವಾದದಲ್ಲಿ ಇರ್ತಕ್ಕಂಥದ್ದು ಇರಬಹುದು. ಇದೆಲ್ಲವನ್ನೂ ಕೂಡ ಸಾರ್ವಜನಿಕರ ಪರವಾಗಿ ಮಾತನಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಇದನ್ನೆಲ್ಲವನ್ನು ಕೂಡ ಎದುರಿಸಬೇಕಾಗತ್ತೆ. ಈ ತರದ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಆಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಇವತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಜೊತೆಗೆ ಘೋಷಣೆ ಆಗ್ತಾ ಇದ್ದಂತೆ ಪ್ರತಾಪ್ ಸಿಂಹ ಅವರು ಒಂದು 3-4 ದಿನಗಳ ಕಾಲ ಕಾಣಿಸ್ಕೊಳ್ಳಿಲ್ಲ. ಈಗ ಇವತ್ತು ಸಂವಾದವನ್ನು ಮಾಡುವ ಮುಖಾಂತರ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ರಾಜವಂಶಸ್ಥ ಯದುವೀರ್ ಅವರೊಟ್ಟಿಗೆ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಆ ಒಂದು ಸಂವಾದದ ಸಂದರ್ಭದಲ್ಲಿ ಯದುವೀರ್ ಅವರೊಟ್ಟಿಗೆ ಮುಖ ಕೊಟ್ಟು ಮಾತನಾಡ್ತಕ್ಕಂಥದ್ದು ಇರಬಹುದು, ಜೊತೆಗೆ ಅವರೊಟ್ಟಿಗೆ ಸಲಿಗೆಯಿಂದ ಮಾತನಾಡ್ತಕ್ಕಂಥದ್ದು ಇರಬಹುದು. ಇದಾವುದೂ ಕೂಡ ನಡೀಲಿಲ್ಲ. ಬದಲಿಗೆ ಹೆಸರನ್ನೇ ಹೇಳದೆ ಅವರು ಅಲ್ಲಿ ಮಾತನಾಡಿದಂಥದ್ದು, ಅಂದರೆ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ನೂ ಕೂಡ ಅವರಲ್ಲಿ ಮುನಿಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಈ ಒಂದು ಸಂವಾದದ ಸಂದರ್ಭದಲ್ಲಿ ಕಂಡು ಬಂತು. ಜೊತೆಗೆ ಯದುವೀರ್ ಅವರು ಕೂಡ ಸಂಸದ ಪ್ರತಾಪ್ ಸಿಂಹ ಅವರ ಒಂದಷ್ಟು ಹೇಳಿಕೆಗಳನ್ನ ಗಮನಿಸಿದ್ದಾರೆ. ಜೊತೆಗೆ ಅವರ ಕೆಲಸದ ಮುಖಾಂತರವೇ ಅವರಿಗೆ ಟಾಂಗ್ ಕೊಡೋ ಮುಖಾಂತರ ಜನರ ಮಧ್ಯೆ ಬಂದರು. ಜೊತೆಗೆ ಸಂಸದ ಪ್ರತಾಪ್ ಸಿಂಹ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ತಮ್ಮ ಕೆಲಸದ ಮುಖಾಂತರನೇ ತೋರಿಸಿದ್ರು. ಅವರು ಕೂಡ ಇವತ್ತು ಪ್ರತಾಪ್ ಸಿಂಹ ಅವರ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಲ್ಲ. ಜೊತೆಗೆ ಪಕ್ಷಕ್ಕೆ ನಾನು ತಾಯಿ ಅಂತ ಭಾವಿಸಿದ್ದೇನೆ, ಜೊತೆಗೆ ಪಕ್ಷಕ್ಕೂ ಕೂಡ ದ್ರೋಹ ಮಾಡಲ್ಲ, ಪಕ್ಕದಲ್ಲಿರುವಂತವ್ರಿಗೂ ಕೂಡ ದ್ರೋಹ ಮಾಡಲ್ಲ ಅನ್ನೋ ಮಾತುಗಳನ್ನ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ಈ ಎಲ್ಲ ವರ್ತನೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ, ಇಬ್ಬರು ನಾಯಕರುಗಳ ವರ್ತನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇಬ್ಬರಲ್ಲೂ ಕೂಡ ಮುನಿಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.